ನಿನ್ನೆ ನಮ್ಮ ಗಾನ ಕೋಗಿಲೆ ಜಾನಕಿ ಅಮ್ಮನವರು ಇದೇ ಮೈಸೂರು ಭಾಗದಲ್ಲಿ ಒಂದು 1.5 ಎಕರೆ ಜಾಗದಲ್ಲಿ ಅಲ್ಲಿ ಅವ್ರನ್ನ ನೋಡ್ಕೊತಾ ಇದ್ದಂಥ ಅವರ ಮಗ ಅನಿಸ್ಕೊಂಡು ಅಲ್ಲೇ ಆ ಜಾಗದಲ್ಲಿ ಅವ್ರನ್ನ ಮಣ್ಣು ಮಾಡಿದ್ದಾರೆ. ಆ ವಿಷಯ ಸಾಹೇಬರು ನನ್ನೇ ಡಿ ಕೆ ಶಿವಕುಮಾರ್ ಸಾಹೇಬರು CM ಸಾಹೇಬರು ನಿಮಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೂ KSC ಅಂದರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಜೊತೆಗೆ KFMA ಅಂತ ನಾನು ಅದರಲ್ಲೂ ಪ್ರೆಸಿಡೆಂಟ್ ಆಗಿದ್ದೆ. ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ನಾನು. ಅದರಿಂದಾಗಿ ಒಂದು ಮನವಿನ ಕೊಟ್ವಿ ಸಾರಿಗೆ. ಅವ್ರಿಗೂ ಗೊತ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸಿನಿಮಾ ರಂಗದವರೇ ಆಗಿರೋದ್ರಿಂದ ಸುಮಾರು ಥಿಯೇಟ್ರ್ಗಳನ್ನ ರನ್ ಮಾಡ್ತಾಯಿದ್ರು, ಟೆಂಟ್ಗಳನ್ನ ರನ್ ಮಾಡ್ತಾಯಿದ್ರು. ಸಿನಿಮಾ ಬಗ್ಗೆ ಗೊತ್ತು ಮತ್ತು ಕಲಾವಿದರಿಗೆ ಕೊಡುವಂಥ ಬೆಲೆ, ಆ ಕಲಾವಿದರ ಮೇಲಿರುವಂಥ ಆಸಕ್ತಿ, ಅದರಿಂದಾಗಿ ನಾನು ಅವ್ರಿಗೆ ಹೇಳಿದಾಗ ಅವ್ರ ಹತ್ರ ಮಾತಾಡಿ ಸರ್ಕಾರದಿಂದನೇ ಒಂದು ಒಳ್ಳೆ ಜಾನಕಮ್ಮ ಅವ್ರಿಗೆ ಅವರು ಆಂಧ್ರದವರಾದರೂ ಕೂಡ ಅವರು ಇಲ್ಲೇ ನಾನು ಮಣ್ಣಾಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಒಂದು ಒಳ್ಳೆ ಮೆಮೊರಿಯಲ್ ಮೈಸೂರಲ್ಲಿ ಕಟ್ಟಬೇಕು ಅಂತೇಳಿ ಅವರು ಕೂಡ ಅದನ್ನು ಮಾಡೋಣ ಅಂಥೇಳಿ ಒಪ್ಕೊಂಡಿದ್ದಾರೆ. ಸೊ ಅದಾದರೆ ಪ್ರವಾಸಿಗರಿಗಾಗ್ಬೋದು ಮತ್ತು ಸಂಗೀತ ಪ್ರೇಮಿಗಳಾಗ್ಬೋದು, ಜಾನಕಮ್ಮ ಅವರ ಅಭಿಮಾನಿಗಳಾಗ್ಬೋದು, ಅಲ್ಲಿ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದು ಏನಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಮೆಮೊರಿಯಲಲ್ಲಿ ನಡೆಯೋಕ್ಕೆ ಅವಕಾಶ ಆಗುತ್ತೆ. ನಿನ್ನೆ ಹಂಸಲೇಖ ಸರ್ ಕೂಡ ಹೇಳಿದರು ಅದನ್ನು ಸರ್ಕಾರದಿಂದ ಮಾಡಬೇಕು ಅಂತ ನಾನು ಸಾರಿಗೆ ಮನವಿಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಈ ಮುಂಬರುವ ದಸರಾ ಹಬ್ಬದ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದು ಒಳ್ಳೆಯ ಅವ್ರನ್ನ ಸ್ಮರಿಸುವಂಥ, ಅವರಿಗೆ ನಮನ ಸಲ್ಲಿಸುವಂಥ ಜಾನಕಿ ಮೇಡಮ್ಗೆ ಒಂದು ಕಾರ್ಯಕ್ರಮಗಳನ್ನ ದಸರಾದಲ್ಲಿ ಆಗಬೇಕು ಅಂತಲೂ ಸಾಹೇಬರಿಗೆ ನಾನು ಮನವಿ ಮಾಡಿದ್ದೀನಿ. ಅದನ್ನು ಖಂಡಿತ ಕೂಡ ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಅನ್ನೋದು ಈ ದಸರಾ ಹೋದ ಬಾರಿ ದಸರಾ ಹಬ್ಬದಲ್ಲಿ ನಾವು ಕಾವೇರಿ ಆರತಿಯನ್ನು ಮಾಡಿದ್ವಿ. ನಮ್ಮದೆಲ್ಲ ಒಂದು ಟೀಮ್ ಮಾಡಿ ನಮ್ಮನ್ನು ಇದಕ್ಕೆ ಕಳಿಸಿದ್ರು, ಅಲ್ಲಿ ವಾರಣಾಸಿಗೆ ಮತ್ತು ಋಷಿಕೇಶ್ಗೆಲ್ಲ ಹೋಗಿ ನಾವು ನೋಡ್ಕೊಂಬಂದಾಗ ಅಲ್ಲಿ ಗಂಗಾ ನದಿಯನ್ನು ದೇವ್ರ ಥರ ಪೂಜಿಸ್ತಾರೆ. ಅಲ್ಲಿ ನ್ಯಾಚುರಲ್ ಆಗಿ ಬೇರೆ ಯಾವ ಧರ್ಮದ ಇದು ಕೂಡ ಇಲ್ಲ, ಬರೀ ನದಿನ ಪೂಜಿಸುವಂಥ ಒಂದು ಕಾರ್ಯಕ್ರಮ. ತುಂಬ ಲಕ್ಷಾಂತರ ಇವರು ಪ್ರೇಕ್ಷಕರು, ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ವಾರಣಾಸಿಯಲ್ಲಿ. ಅದೇ ರೀತಿ ಕಾವೇರಿ ಆರತಿನ ತುಂಬ ವಿಜೃಂಭಣೆಯಿಂದ ನಾವು ಡೈಲಿ ಅಥವಾ ಅಟ್ಲೀಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ ಕಾವೇರಿ ಆರತಿಯನ್ನು ಹಮ್ಕೋಬೇಕು ಅಂತ ಸಾಹೇಬರು ಲಾಸ್ಟ್ ಇಯರೇ ಪ್ಲ್ಯಾನ್ ಮಾಡಿದ್ರು. ಈ ಬಾರಿ ಅವರೇ CM ಆಗಿರೋದ್ರಿಂದ ಖಂಡಿತವಾಗಿ ಈ ಬಾರಿ ಕಾವೇರಿ ಆರತಿ ತುಂಬ ವಿಜೃಂಭಣೆಯಿಂದ ಪ್ರವಾಸಿಗರಿಗೆ ಮೋಸ್ಟ್ಲಿ ತುಂಬ ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಕಾವೇರಿ ಆರತಿಯ ಒಂದು ಜಾಗ ಅಂತ ಅಂದ್ಕೊತೀವಿ. ಅದನ್ನು ಕೂಡ ತುಂಬ ಈ ಸಲ ಚೆನ್ನಾಗಿ ಮಾಡೋಣ ಅಂಥೇಳಿ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಕಾವೇರಿ ಆರತಿ ಡೈಲಿ ಮಾಡಬೇಕು ಅಂತಲೇ ನಾವು ಎವ್ರಿ ಡೇ ಸಾಯಂಕಾಲ 6 ಗಂಟೆಗೆ ಕಾವೇರಿ ಆರತಿ ನಡಿಬೇಕು. ಅದು ಕರೆಕ್ಟಾಗಿ ಯಾವ ಥರ ವಿಧಾನಗಳು, ಹಾಡುಗಳಾಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಲಕ್ಷಾಂತರ ಜನ, ಯಾಕೆಂದರೆ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಬಂದಲ್ಲಿ ಸೇರ್ತಾರೆ. ಸೇಮ್ ವಾರಣಾಸಿ ಥರನೇ ತುಂಬ ಜನ ಸೇರ್ತಾರೆ. ಅದನ್ನು ಒಂದು 1 hour 1.5 hours ನಾವು ಮ್ಯೂಸಿಕಲ್ಲೇ ಕಾವೇರಿ ಅನ್ನೋ ಹೊಗಳ ಥರ ಆ ವೈಭವವನ್ನು, ಅದರ ಪ್ರಯೋಜನಗಳನ್ನು, ಕಾವೇರಿನ ಒಂದು ದೇವರ ಥರ, ಒಂದು ತಾಯಿ ಥರ ಟ್ರೀಟ್ ಮಾಡಿ ನಾವು ಈ ಆರತಿನ ಹಮ್ಮಿಕೊಂಡಿದ್ದೀವಿ. ಈ ಬಾರಿ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು, CM ಸಾಹೇಬರು ತುಂಬ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ನಾವೆಲ್ಲ ಸೇರಿ ಅದಕ್ಕೊಂದು ಮೀಟಿಂಗ್ ಹಮ್ಮಿಕೊಂಡಿದ್ವಿ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.